ಅಸ್ಲಾಮಲೈಕುಮ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನು ವಿಷಯ ಅಂತ ಹೇಳಿದ್ರೆ, ನೆನ್ನೆ ನಾನೊಂದು ಪಾರ್ಟಿಗೆ ಹೋಗಿದ್ದೆ. ಅಂದರೆ ನೈಟ್ ಒಂದು ಬರ್ಡೇ ಪಾರ್ಟಿ ಇತ್ತು. ಸೊ ನೈಟ್ ಒಂದು ಪಾರ್ಟಿಗೆ ಹೋಗಿದ್ದೆ. ಅಲ್ಲಿ ಲೇಟ್ ಆಯಿತು, ಒಂದು 2:30 ಆಯಿತು. ಓಕೆ, ನೈಟು ನಾನೊಬ್ಬಳೇ ಹೋಗಿದ್ದೆ, ಯಾರು ನನ್ನ ಜೊತೆಗೆ ಯಾರು ಇರಲಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಹೇಳಿದರು, ಇಲ್ಲೇ ಹೋಗು, ನಮ್ಮನೆಲ್ಲೇ ಇರು ಅಂತೇಳಿ. ನಾನು ಟ್ರೈ ಮಾಡಿದೆ, ಒಂದು 1/2 1 ಅವರ್ ಟ್ರೈ ಮಾಡಿದೆ. ನಂಗೆ ನಿದ್ದೆ ಬರಲಿಲ್ಲ. ಸೊ ನಾನು ಹೇಳಿದೆ, ಇಲ್ಲ ನಾನು ಹೋಗ್ತೇನೆ, ನಂಗೆ ನನ್ನ ಬೆಡ್ ಮೇಲೆ ನಿದ್ದೆ ಬರೋದು, ನಾನು ಮಲಗಲ್ಲ ಅಂತೇಳಿ. ಆವಾಗ ಇಷ್ಟೊತ್ತಲ್ಲಿ ಹೋಗ್ತೀಯಾ ಅಂತೇಳಿ ಇದು ಮಾಡಿದ್ರು. ಅದು ದುಬೈ ಅಲ್ಲ, ಇಲ್ಲೇನು ಏನಿಲ್ಲ ಅಲ್ಲ, ಇಷ್ಟೊತ್ತಲ್ಲಿ ಹೋದ್ರೂ 3 ಗಂಟೆ 4 ಗಂಟೆಗೆ ಹೋದ್ರೆ ಏನಿಲ್ಲ ಅಲ್ಲ, ಚಿಂತೆ ಏನಕ್ಕೆ ಅಂತ ಹೇಳಿದೆ. ಇದೇ ಕಾನ್ಫಿಡೆನ್ಸು ನಮಗೆ ಇಂಡಿಯಾದಲ್ಲಿ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮಗೂ ಗೊತ್ತು, ಇಂಡಿಯಾ ಸೇಫ್ ಅಲ್ಲ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇಂಡಿಯಾ ಸೇಫ್ ಇಲ್ಲ. ಅದು ಹೆಣ್ಮಕ್ಳಿಗೆ ಅಂತ ಅಲ್ಲ, ಗಂಡು ಮಕ್ಕಳು ಕೂಡ ಹರಾಸ್ಮೆಂಟಿಗೆ, ಇವಾಗ ತುಂಬ ಜನ ಗಂಡು ಮಕ್ಕಳು ಕೂಡ ಹರಾಸ್ಮೆಂಟಲ್ಲಿ ಇದಾಗ್ತಾರೆ. ಓಕೆ, ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ. 3 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತೇನೆ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ. ನಾನು ಮೊನ್ನೆನೂ ಕೂಡ ತುಂಬ ವೀಡಿಯೋಸ್ ನೋಡ್ತಾ ಇದ್ದೇನೆ. ಪಕ್ಕದ ಮನೆ ಅಂಕಲ್ಲು ಆ ಚಿಕ್ಕ ಸಣ್ಣ ಪಾಪುಗೆ ರೇಪ್ ಮಾಡಿ ಸಾಯಿಸ್ತಾನೆ ಅಂತ ಹೇಳಿದ್ರೆ, ನೀವು ನೋಡಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತೇಳಿ ಏನಂತೇಳಿ ಅರ್ಥನೇ ಆಗ್ತಾ ಇಲ್ಲ. ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವಿಲ್ಲಿದ್ದು ನಮ್ಮ ಮಕ್ಕಳು ಅಲ್ಲಿದ್ದಾರೆ, ನಮಗೆ ಡೈಲಿ ಅದೇ ಚಿಂತೆ ಇರುತ್ತೆ, ಏನಪ್ಪ ಹೇಗಪ್ಪ ಅಂತೇಳಿ. ನಾವು ಡೈಲಿ ಅವರಿಗೆ ಹುಷಾರು, ಸ್ಕೂಲಿಗೆ ಹೋಗ್ತಿರೋ ಹುಷಾರು ಅಂತ ಹೇಳೋದೇ ಆಗಿದೆ. ನಮ್ಮ ದೇಶ ಯಾವಾಗ ಈ ಥರ ಆಗೋದು? ನಾವು 3 ಗಂಟೆ ರಾತ್ರಿಗೂ ಹೊರಗಡೆ ಒಬ್ಬರೇ ನಡ್ಕೊಂಡು ಬರೋದು ಅನ್ನೋ ಕಾನ್ಫಿಡೆನ್ಸ್ ಬರೋದು ಯಾವಾಗ? ಥ್ಯಾಂಕ್ ಯು.